ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಆಫ್ಟರ್ ಅ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಯೂಟ್ಯೂಬ್ಗೆ ಯಾವುದೇ ಕಂಟೆಂಟನ್ನು ನಾನು ಹಾಕಿರಲಿಲ್ಲ. ಸೊ ಅದಕ್ಕೋಸ್ಕರ ಒಂದು ಕಂಟೆಂಟ್ ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ಕುಕಿಂಗ್ ವಿಡಿಯೋ ಮಾಡೋಣ ಅಂತ ಅನಿಸ್ತು. ಸೊ ಏನಕ್ಕೆ ಅನಿಸ್ತು ಅಂತ ಅಂದರೆ ತುಂಬ ನನ್ನ ಕುಕಿಂಗ್ ವಿಡಿಯೋಸ್ ಎಲ್ಲ ಯಾವತ್ತೂ ನಾನು ಮಾಡಿಲ್ಲ. ಸೊ ಆನ್ ಸ್ಕ್ರೀನ್ ಬಂದು ಕುಕಿಂಗ್ ವಿಡಿಯೋಸ್ನ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಯಾವತ್ತೂ ನಾನು ವೀಡಿಯೋಸ್ ಎಲ್ಲ ಮಾಡೇ ಇಲ್ಲ. ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಸೊ ಏನು ಕಂಟೆಂಟ್ ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಕುಕಿಂಗ್ ವಿಡಿಯೋ ಮಾಡೋಣ ಅಂತ ಆಯಿತು. ಸೊ ಆಮೇಲೆ ಕುಕಿಂಗಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಪ್ರಾನ್ಸಲ್ಲಿ ಏನಾದರೂ ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಯಾಕಂತಂದರೆ ನನ್ನ ಹತ್ರ ಬೇರೆ ಯಾವ ಐಟಮು ಇರಲಿಲ್ಲ ಪ್ರಾನ್ಸ್ ಬಿಟ್ಟು. ಸೊ ಪ್ರಾನ್ಸಲ್ಲೇ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ಪ್ರಾನ್ಸ್ ರೋಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೆ. ಸೊ ಇವತ್ತು ನಾನು ಈ ವಿಡಿಯೋಗೆ ಪ್ರಾನ್ಸ್ ಲೈಕ್ ಗಾರ್ಲಿಕ್ ಪ್ರಾನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೂ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡ್ತಿರೋದು. ನೀವು ಟ್ರೈ ಮಾಡಿ, ಚೆನ್ನಾಗಿ ಬಂದಿಲ್ಲ ಅಂದರೆ ಮಾತ್ರ ನನ್ನ ಬೈಕೋಬೇಡಿ. ನನಗೂ ಗೊತ್ತಿಲ್ಲ ಹೇಗೆ ಬರುತ್ತೆ ಏನು ಅಂತ. ನಾನು ಕೂಡ ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ಬಟ್ ನಾನು ತಿಂದಿದ್ದೀನಿ, ನಾನು ನೋಡಿದ್ದೀನಿ, ಬೇರೆಯವ್ರು ಮಾಡೋದನ್ನು ನಾನು ನೋಡಿದ್ದೀನಿ. ಸೊ ಹಾಗಾಗಿ ತುಂಬ ಕ್ವಿಕ್ಕಾಗಿ ಆಗುತ್ತೆ, ಬೇಗ ಆಗಿಬಿಡುತ್ತೆ. ಅರ್ಜೆಂಟ್ ಇದ್ದರೆ ಎಲ್ಲಾದರೂ ಹೋಗಬೇಕಿದ್ರೆ ಕ್ವಿಕ್ಕಾಗಿ ಇದನ್ನು ಮಾಡ್ಕೊಂಡು ಹೋಗ್ಬೋದು. ಸೊ ಅದಕ್ಕೋಸ್ಕರ ಇವತ್ತು ಗಾರ್ಲಿಕ್ ಪ್ರಾನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿ ಬಂದರೆ ಕಮೆಂಟಲ್ಲಿ ಹೇಳಿ, ಚೆನ್ನಾಗಿ ಬರಲಿಲ್ಲ ಅಂದರೆ ನನ್ನ ಮಾತ್ರ ಬೈಕೋಬೇಡಿ. ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ 5 ನಿಮಿಷದಲ್ಲಿ ವಿಡಿಯೋ ಮುಗ್ದೋಗ್ಬಿಡುತ್ತೆ. ಯಾಕಂತಂದರೆ ತುಂಬ ಟೈಮ್ ಹಿಡಿಯಲ್ಲ, ತುಂಬ ಇಂಗ್ರೀಡಿಯೆಂಟ್ಸು ಇಲ್ಲ, ತುಂಬ ಕಡಿಮೆ ಸಮಯದಲ್ಲಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ ರೆಸಿಪಿ ಇದು. ಸೊ ಸ್ಟಾರ್ಟ್ ತೊಗೊಂಡಿದ್ದೀನಿ, ಒಂದು ಗಾರ್ಲಿಕ್ ಫುಲ್ ತೊಗೊಂಡಿದ್ದೀನಿ, ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಲೈಟಾಗಿ. ಆ್ಯಂಡ್ ಇಲ್ಲಿ ಮಸಾಲ ಐಟಮ್ಸ್ ಇಟ್ಟಿದ್ದೀನಿ. ಲೈಕ್ ಅದರಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರ್ ಇದೆ, ಚಿಲ್ಲಿ ಇದೆ, ಮತ್ತು ಟರ್ಮರಿಕ್ ಪೌಡರ್ ಇದೆ, ಸಾಲ್ಟ್ ಇದೆ, ಮತ್ತು ಸ್ವಲ್ಪ ಗರಂ ಮಸಾಲ ಇದೆ. ಇದಿಷ್ಟನ್ನು ಕೂಡ ಈಗ ಪ್ರಾನ್ಸಿಗೆ ಮಿಕ್ಸ್ ಮಾಡ್ಕೋಬೇಕು. ಸೊ ಇದಿಷ್ಟನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. 2000 years later. ಸೊ ಇದಕ್ಕೆ ಇವಾಗ ನಾನು ಸ್ವಲ್ಪ ಆಯಿಲ್ ಹಾಕೋತೀನಿ, ಜಾಸ್ತಿ ಆಯಿಲ್ ಹಾಕೊಳ್ಳಲ್ಲ. ಹಿಂಗೆ ಲೈಟಾಗಿ ಸ್ಪ್ರೇ ಮಾಡ್ಕೋತೀನಿ, ಯಾಕಂದರೆ ಆಯಿಲ್ ಜಾಸ್ತಿ ನಾನು ತಿನ್ನಲ್ಲ ಅನ್ನೋದಕ್ಕಿಂತ ಜಾಸ್ತಿ ತೊಗೋತಾ ಇಲ್ಲ ಇವಾಗ. ಇದಕ್ಕೆ ಸ್ವಲ್ಪ ಕಾದ ಮೇಲೆ ಗಾರ್ಲಿಕ್ ಇರುತ್ತಲ್ವ, ಈ ಗಾರ್ಲಿಕ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸೊ ಪ್ರಾನ್ಸ್ನ ಪೂರ್ತಿ ಇದಕ್ಕೆ ಹಾಕೋತಾ ಇದ್ದೀನಿ. ಸೊ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಮಸಾಲೆ ಎಲ್ಲ ನೀಟಾಗಿ ಎಲ್ಲದ್ರ ಮೇಲೂ ಕೋಟಿಂಗ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು. ಸೊ ಇದನ್ನು ಅದೇ ಸ್ವಲ್ಪ ಹೊತ್ತು ರೋಸ್ಟ್ ಮಾಡೋದಕ್ಕೆ ಬಿಡ್ತೀನಿ. ಸ್ವಲ್ಪ ಲೋ ಫ್ಲೇಮಿಗೆ ಇಟ್ಕೊಂಡು ರೋಸ್ಟ್ ಮಾಡಿಕೊಂಡ್ರೆ ಸೀದೋಗಲ್ಲ. ಲೋ ಫ್ಲೇಮಿಗೆ ಇಟ್ಟಿದ್ದೀನಿ, ನಿಧಾನಕ್ಕೆ ರೋಸ್ಟ್ ಆಗಲಿ. ಸೊ ಇದನ್ನು ಸ್ವಲ್ಪ ಪ್ಲೇಟ್ನ ನಾನು ಕ್ಲೋಸ್ ಮಾಡ್ತೀನಿ, ಬಿಕಾಸ್ ಅದು ಸ್ವಲ್ಪ ಬೇಯಬೇಕಲ್ವ, ಅದಕ್ಕೋಸ್ಕರ. 1-2 ಮಿನಿಟ್ಸ್ ಇದು ಹಾಗೆ ಲೋ ಫ್ಲೇಮಲ್ಲಿ ಬೇಯಿಲ್ಲ. ನಾನು ಆಲ್ಮೋಸ್ಟ್ ಅದು ಬೆಂದಿರುತ್ತೆ ಇವಾಗ. ಸೊ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ. ಆಲ್ಮೋಸ್ಟ್ ಬೆಂದ್ಬಿಟ್ಟಿದೆ, ಇದು ನೀಟಾಗಿ ಆಗಿದೆ. ನೋಡಿ ಚೆನ್ನಾಗಿದೆ. ಇನ್ನು ತಿನ್ನೋದಕ್ಕೆ ಚೆನ್ನಾಗಿರಲ್ವಾ? ನಿಜವಾಗ್ಲೂ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಈಗ ಆಲ್ರೆಡಿ ಇದನ್ನು ನಾನು 5 ಮಿನಿಟ್ಸ್ ಕುಕ್ ಮಾಡಿದ್ದೀನಿ. ಸೊ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಬಿಡೋಣ. ಸರ್ವ್ ಮಾಡಿಕೊಂಡು ಹೇಗಿದೆ ಅಂತ ತಿಂದ್ಬಿಟ್ಟು ಹೇಳ್ತೀನಿ, ಓಕೆನಾ? ಸೊ ನಾನಿವಾಗ ಪ್ರಾನ್ಸ್ನೆಲ್ಲ ಪ್ಲೇಟಿಗೆ ಫುಲ್ ಸರ್ವ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಹೀಗೆ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಸ್ಮೆಲ್ ಅಂತೂ ಗಮ್ ಅಂತ ಇದೆ, ಯಾವಾಗ ತಿಂತೀನೋ ಅನಿಸ್ತಾ ಇದೆ. ನಿಜವಾಗ್ಲೂ ಚೆನ್ನಾಗಿ ಬಂದಿದೆ ಅನಿಸುತ್ತೆ ಗೈಸ್. ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ.
ನೋಡಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದು ನೋಡಿದ್ರೇ ಗೊತ್ತಾಗುತ್ತೆ ಚೆನ್ನಾಗಿ ಬಂದಿದೆ ಅಂತ. ಸೀರಿಯಸ್ಲಿ ಸಕ್ಕತ್ತಾಗಿದೆ ನಿಜವಾಗ್ಲೂ ಗೈಸ್. ನೋಡಿ ಆ ಕೋಟಿಂಗ್ ಅಷ್ಟೇ ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ ಅಂತಂದರೆ ನನಗೆ ಗೊತ್ತಿರಲಿಲ್ಲ ನಂಗೆ ಇಷ್ಟೆಲ್ಲ ಟ್ಯಾಲೆಂಟ್ ಇದೆ ಅಂತ. ಸಕ್ಕತ್ತಾಗಿದೆ. ನನಗಂತೂ ನಾನೇ ಎಷ್ಟು ಚೆನ್ನಾಗಿ ಮಾಡಿದ್ದು ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಬಂದಿದೆ ನಿಜವಾಗ್ಲೂ. ಸೊ ನೀವು ಈ ಡಿಶ್ನ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ಮೇಲೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಕಂಟಿನ್ಯೂಸ್ ವ್ಲಾಗ್ಸ್, ಕುಕಿಂಗ್ ವಿಡಿಯೋಸ್ ಆಗಿರಬಹುದು ಅಥವಾ ವ್ಲಾಗ್ಸ್ ಆಗಿರಬಹುದು, ಹಾಗೆ ಟ್ರಾವೆಲಿಂಗ್ ವಿಡಿಯೋಸ್ ಆಗಿರಬಹುದು, ಟ್ರಾವೆಲಿಂಗ್ ವ್ಲಾಗ್ಸ್ ಆಗಿರ್ಬೋದು, ಎಲ್ಲನೂ ಬರುತ್ತೆ. ಇಷ್ಟು ದಿನ ಮಾಡೋಕ್ಕಾಗಿರಲಿಲ್ಲ ಅಂತಲ್ಲ, ಸ್ವಲ್ಪ ಕಾರಣಾಂತರಗಳಿಂದ ನಾನು ಮಾಡಿರಲಿಲ್ಲ. ಸೊ ಈಗ ಸ್ವಲ್ಪ ನನಗೆ ಕಂಟೆಂಟ್ ಮಾಡಬೇಕು ಅಂತ ತುಂಬ ಅನಿಸ್ತಾ ಇದೆ. ಸೊ ಅದೇ ರೀಸನ್ಗೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ನಿಮಗೆ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ನೀವು ಕೂಡ ನನಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಯೂಟ್ಯೂಬ್ನಲ್ಲಿ ಪ್ರೀತಿ ಆರ್ಯ ಅಂತ ಇದೆ. ಸೊ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ.